ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಇವತ್ತಿನ ಟಾಪಿಕ್ ದುರಂಧರ್ ದ ರಿವೆಂಜ್ ಮೂವಿ ಹೆಂಗಿದೆ ಅಂತ ಒನ್ ವರ್ಡ್ ರಿವ್ಯೂನ ಪಟ್ ಅಂತ ಹೇಳ್ಬಿಡ್ತೀನಿ. ಮೂವಿ ಮಾತ್ರ ಮೈಂಡ್ ಬ್ಲೋಯಿಂಗ್. ಸೊ ಏನಾಗಿತ್ತು, ನಾನು ನಿನ್ನೆ ಕನ್ನಡ ವರ್ಷನ್ನ ನರ್ತಕಿಲಿ ಬುಕ್ ಮಾಡಿದ್ದೆ. ಇವತ್ತು 11 ಗಂಟೆ ಬೆಳಿಗ್ಗೆ 11 ಗಂಟೆಗೆ ಶೋ ಇತ್ತು, ನಾನು ಬುಕ್ ಮಾಡಿದ್ದೆ. ಸೊ ಬುಕ್ ಮಾಡಿಬಿಟ್ಟು ನಾನು ಸುಮ್ಮನಾಗಿದ್ದೆ. ಇವತ್ತು ಬೆಳಿಗ್ಗೆ ಎದ್ದುಬಿಟ್ಟು ರೆಡಿಯಾಗಿಬಿಟ್ಟು ಹೋಗೋಣ ಅಂತ ಇನ್ನೇನು ಗಾಡಿ ತೆಗಿಬೇಕು ಅಷ್ಟೊತ್ತಿಗೆ ನೋಡುವ ಟಿಕೆಟ್ ಒಂದ್ಸಲ ನೋಡೋಣ ಅಂತ ಫ್ರೆಂಡ್ ಬಂದ. ಅದನ್ನ ಚೆಕ್ ಮಾಡ್ತಿದ್ದೆ, ಅವಾಗ ನೋಡಿದೆ ಶೋ ಕ್ಯಾನ್ಸಲ್. ಮತ್ತೆ ಇನ್ನೇನು ಮಾಡೋದು, ಸಾಟರ್ಡೆ ಸಂಡೇ ಅಂತ ವೆಯ್ಟ್ ಮಾಡ್ತಾ ಕುಂತ್ರೆ ಆಗಲ್ಲ ಅಂದ್ಕೊಂಡು ಹೆಂಗೂ ಹಿಂದಿ ಬರುತ್ತೆ ಇಬ್ರಿಗೂ. ಸೊ ಅದಕ್ಕೇನೆ ಪಟ್ ಅಂತ ಬುಕ್ ಮಾಡಿದ್ವಿ. ಬುಕ್ ಮಾಡ್ಕೊಂಡು ಹಿಂದಿ ಬುಕ್ ಮಾಡ್ಕೊಂಡು ಹೋದ್ವಿ. ನರ್ತಕಿಲೆ ಕನ್ನಡ ವರ್ಷನ್ ಇಲ್ಲ, ಆ್ಯಕ್ಚುಲಿ ಹಿಂದಿ ಬಿಟ್ಟಿದ್ದಾರೆ. ಸೊ ನೋಡೋಕೆ ಹೋದ್ವಿ. ನಾನು ಬೇರೆ ನೈಟ್ ಶಿಫ್ಟ್ ಮಾಡಿ ಬಂದಿದ್ದೆ. ಮೂವಿ 4 ಅವರ್ಸ್ ಇದೆ ಅಂತ ಗೊತ್ತಿತ್ತು, 3 ಅವರ್ಸ್ 50 ಮಿನಿಟ್ಸು ಗೊತ್ತಿತ್ತು. ಅದಕ್ಕೇನೆ ಚೆನ್ನಾಗಿಲ್ಲ ಅಂದರೆ ಹೋಗಿ ಮಲ್ಕೊಂಡ್ರಾಯ್ತು ಅಂತ ಅದೇ ಥಾಟಲ್ಲಿ ಹೋಗಿದ್ದು. ಆಮೇಲೆ ನೋಡಿದರೆ ಮೂವಿ ಮಾತ್ರ ಸಕ್ಕತ್ತಾಗಿದೆ. ಫಸ್ಟ್ ಪಾರ್ಟ್ಗಿಂತ ಇನ್ನೂ ಚೆನ್ನಾಗಿದೆ. ಯೂಶ್ವಲಿ ನಮಗೆ ಫಸ್ಟ್ ಪಾರ್ಟ್ ಸೆಕೆಂಡ್ ಪಾರ್ಟ್ ಬಂದಾಗಲ್ಲ ಈ ಫಸ್ಟ್ ಪಾರ್ಟೇ ಚೆನ್ನಾಗಿದೆ ಅನಿಸುತ್ತೆ. ಬಟ್ ಈ ಮೂವಿ ಮಾತ್ರ ನೀವು ನೋಡಿದರೆ ಸಕ್ಕತ್ತಂದರೆ ಅದ್ಭುತ ಅಂತ ಹೇಳ್ಬೋದು. ಅಷ್ಟು ಸಖತ್ತಾಗಿದೆ ಮೂವಿ. 4 ಅವರ್ಸ್, ಆಲ್ಮೋಸ್ಟ್ 4 ಅವರ್ಸ್. ನಿಮಗೆ ಕ್ಲೈಮ್ಯಾಕ್ಸ್ ಮುಗಿದ ನಂತರನೂ ಲಾಸ್ಟ್ ಒಂದು ಚಿಕ್ಕದು ಪೋರ್ಷನ್ ಬರುತ್ತೆ, ಅದನ್ನ ಎಲ್ಲ ಕೌಂಟ್ ಮಾಡಿದರೆ ಟೋಟಲ್ ಎಕ್ಸಾಕ್ಟ್ 4 ಅವರ್ಸ್ ಆಗುತ್ತೆ ಮೂವಿ. 4 ಅವರ್ಸ್ ಮೂವಿ, 1 ಸೆಕೆಂಡು ನಿಮ್ಗೆ ಬೋರ್ ಅನ್ಸಲ್ಲ. ರಣವೀರ್ ಸಿಂಗ್ ಆ್ಯಕ್ಟಿಂಗ್ ಹೆಂಗೆ ಮಾಡಿದ್ದಾರೆ ಕೇಳಿದರೆ, ನಟ ರಾಕ್ಷಸ ಗುರು, ನಟ ರಾಕ್ಷಸ. ಅದ್ಭುತ ಆ್ಯಕ್ಟಿಂಗ್, ಅದ್ಭುತ ಅಭಿನಯ ಅಂತಾರಲ್ಲ, ಅದು ಅಷ್ಟು ಇಷ್ಟ ಆಗುತ್ತೆ ನಿಮಗೆ ಈ ಮೂವಿ ನೋಡಿದರೆ. ಸೊ ಪ್ರತಿ ಒಂದು ಕ್ಯಾರೆಕ್ಟ್ರೂ, ಯಾರ್ಯಾರು ಚಿಕ್ಕ ಕ್ಯಾರೆಕ್ಟರ್ ಇದೆ ಎಲ್ಲರೂ ಸಖತ್ತಾಗಿ ಮಾಡಿದ್ದಾರೆ ಆಯಿತಾ. ಎಲ್ಲೂ ಒಂದು ಇವರು ಪರ್ಫಾರ್ಮೆನ್ಸ್ ಚೆನ್ನಾಗಿಲ್ಲ ಅಂತ ಹೇಳೋಕ್ಕೆ ಆಗಲ್ಲ. ಯೂಶ್ವಲಿ ಏನಾಗುತ್ತೆ, ನಾವೊಂದು ಮೂವಿ ರಿವ್ಯೂ ಮಾಡುವಾಗ ನಾವೇನು ಪಾಸಿಟಿವ್ ಹೇಳ್ತೀವಿ ಅದೇ ಥರ ನಮ್ಗೆ ಒಂದಷ್ಟು ನೆಗೆಟಿವ್ಸ್ ಕೂಡ ಇರುತ್ತೆ ಸಿನಿಮಾದಲ್ಲಿ. ಐ ಪರ್ಸ್ನಲಿ ಫೆಲ್ಟ್ ಈ ಮೂವಿಲಿ ನನಗೇನು ನೆಗೆಟಿವ್ಸೇ ಸಿಕ್ಕಿಲ್ಲ ಆಯಿತಾ. ನಾನು ಫಸ್ಟ್ ಟೈಮ್ ಒಂದು ಹಿಂದಿ ಮೂವಿನ ಥಿಯೇಟ್ರಲ್ಲಿ ನೋಡಿದ್ದು. ನನಗೆ ನಿಜವಾಗ್ಲೂ ಹೇಳ್ತೀನಿ, ಒಂದೇ ಒಂದು ನೆಗೆಟಿವ್ ಅಂತ ಅನಿಸಿಲ್ಲ. ಇಡೀ ಹೋಲ್ 4 ಅವರ್ಸಲ್ಲಿ ಒಂದು ಚೂರು ಇದು ಚೆನ್ನಾಗಿಲ್ಲ ಅಂತ ಒಂದು ಸೀನೂ ಅನಿಸಿಲ್ಲ. ಮೂವಿಲಿ ಸ್ಟೋರಿನ ಹೆಂಗೆ ಡಿಸೈನ್ ಮಾಡಿದ್ದಾರೆ ಅಂದರೆ, ರಿಯಲಿಸ್ಟಿಕ್ ಇನ್ಸಿಡೆಂಟ್ನ ತಗೊಂಡು ಅದ್ರ ಬೇಸ್ ಮೇಲೆ ಸ್ಟೋರಿನ ಕ್ರಿಯೇಟ್ ಮಾಡಿದ್ದಾರೆ. ಇವಾಗ ನೋಟ್ ಬ್ಯಾನ್ ಆಯಿತು, ಆ ನೋಟ್ ಬ್ಯಾನ್ ಇನ್ಸಿಡೆಂಟ್ನ ಒಂದು ಅದ್ಭುತವಾಗಿ ತೋರಿಸಿದ್ದಾರೆ. ಅದಕ್ಕೆ ಮೇನ್ ರೀಸನ್ ಏನೇ ಇರ್ಬೋದು, ಈ ಫಿಲ್ಮಲ್ಲಿ ತೋರಿಸಿರೋ ರೀಸನ್ ಮಾತ್ರ ಸಕ್ಕತ್ತಾಗಿ ಆ್ಯಪ್ಟಾಗಿದೆ. ಆ ಫಿಲ್ಮಲ್ಲಿ ಬರೋ ಸಿಚುವೇಶನ್ಗೂ ಈ ನೋಟ್ ಬ್ಯಾನ್ ಮಾಡಿರೋದಕ್ಕೂ ಸಕ್ಕತ್ ಆ್ಯಪ್ಟಾಗಿದೆ. ಮೂವಿಲಿ ಒಂದು ಸೈಕ್ ಟ್ವಿಸ್ಟ್ ಇದೆ. ಟ್ವಿಸ್ಟ್ ಅನ್ನೋದಕ್ಕಿಂತನೂ ಇದು ಅನ್ಎಕ್ಸ್ಪೆಕ್ಟೆಡ್ ಸೀನ್ ಅನ್ಬೋದು ಆಯಿತಾ. ಅನ್ಎಕ್ಸ್ಪೆಕ್ಟೆಡ್ ಸೀನು, ಯಾರೂ ಅದನ್ನ ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ. ಆ ಥರ ಒಂದು ಸೀನ್ ಇದೆ. ಅದು ನೋಡಿಬಿಟ್ಟು ನೀವು ವಾವ್ ಅಂತೀರ ಪಕ್ಕ. ಏನಕ್ಕಂದರೆ ನಮಗೆ ಈ ಥರನೂ ಒಂದು ಇನ್ಸಿಡೆಂಟ್ ಇದೆಯಾ ಅಂತ. ಸೊ ನೀವೆಲ್ಲರೂ ಐ ಥಿಂಕ್ ನೀವೆಲ್ಲರೂ ನೋಡಿರ್ತಾರೆ ಇವಾಗಲೇ. ಮೂವಿ ನೋಡಿದವ್ರಿಗೂ ಇಲ್ಲ ಇವಾಗ ನನ್ನ ಮಕ್ಕಳು ಏನು ಮಾಡ್ತಾರೆ, ಇಂಪಾರ್ಟೆಂಟ್ ಸೀನ್ನ ತೊಗೊಂಡ್ಬಿಟ್ಟು ರೀಲ್ಸಲ್ಲೆಲ್ಲ ಹಾಕ್ಬಿಡ್ತಾರೆ. ನನ್ನ ಫ್ರೆಂಡ್ಸ್ ಒಂದಿಬ್ಬರು ಇದ್ದಾರೆ, ನನ್ನ ಮಕ್ಕಳು ಮೂವಿಗೆ ಹೋಗೋದು ತುಂಬ ಕ್ಯೂರಿಯಾಸಿಟಿ ಇರೋ ಸೀನ್ನ ಹಾಕ್ಕೊಂಡು ಸ್ಟೋರಿಗೆ ಹೋಗ್ಬಿಡು. ನಮಗೆ ಅದು ನೋಡಿದ ಕೂಡಲೇ ಗೊತ್ತಾಗುತ್ತೆ, ಈ ಥರನ ಇದು ಅಂತ. ಸೊ ಆ ಥರನೂ ಆಗಿರ್ಬೋದು. ನೀವೆಲ್ಲ ನೋಡಿಲ್ಲ ಅಂದರೆ ನೋಡಿ, ನಾನು ಇವಾಗ ಹೇಳಿದರೆ ಸ್ಪಾಯ್ಲರ್ ಆಗಿಬಿಡುತ್ತೆ. ಸೊ ನಾನು ಹೇಳೋಕ್ಕೆ ಹೋಗಲ್ಲ. ಸೈಕ್ ಸೀನು. ನಾನು ಮೂವಿ ನೋಡ್ಕೊಂಡು ಬರ್ತಾ ಯೋಚನೆ ಮಾಡ್ತಾ ಇದ್ದೆ, ಹೆಂಗೆ ಗುರು ಇದು 4 ಅವರ್ ಮೂವಿ, ಎಲ್ಲೂ ಒಂಚೂರು ಬೋರ್ ಆಗದೆ ಇರೋ ಥರ ಹೆಂಗೆ ಮಾಡೋಕ್ಕೆ ಸಾಧ್ಯ ಅಂತ. ಸೊ ಆಮೇಲೆ ಕೆಲವೊಂದು ಇನ್ಸಿಡೆಂಟ್ ನಂಗೆ ನೆನಪಾಗಿದೆ ಆಯಿತಾ. ನೀವು ಬಗೀರ ಮೂವಿ ನೋಡಿದರೆ ಅದರಲ್ಲಿ ಹೆಂಗೆ ಬರುತ್ತೆ ಅಂದರೆ ಚಾಪ್ಟರ್ 1, ಚಾಪ್ಟರ್ 2, ಚಾಪ್ಟರ್ 3 ಈ ಥರ ಬರುತ್ತೆ. ಇಲ್ಲೂ ಇವನ್ ಫಸ್ಟ್ ಪಾರ್ಟಲ್ಲೂ ಹಂಗೆ ಇದೆ, ಚಾಪ್ಟರ್ 1, ಚಾಪ್ಟರ್ 2 ಆ ಥರ. ಇಲ್ಲೂ ಹಂಗೆ ಚಾಪ್ಟರ್ 1 to 6 ಆಯಿತಾ. ಪ್ರತಿಯೊಂದು ಚಾಪ್ಟರೂ ಅಷ್ಟು ಸಖತ್ತಾಗಿದೆ, ಎಲ್ಲೂ ನಿಮ್ಗೆ ಬೋರ್ ಅನ್ಸಲ್ಲ. ಮೇ ಬಿ ಅದೇ ರೀಸನ್ ಇರ್ಬೋದು, ಏನಾಗ ಇಷ್ಟೊಂದು ಎಂಗೇಜಿಂಗ್ ಆಗಿರೋಕ್ಕೆ. 4 ಅವರ್ ಇದ್ರೂ ಮೂವಿ ಎಲ್ಲೂ ಬೋರ್ ಆಗದೆ ಇರೋಕ್ಕೆ ಮೇನ್ ರೀಸನ್ ಅದೇ ಇರ್ಬೋದು. ಇದೊಂದು ಎಕ್ಸಾಂಪಲ್ ಆಯಿತಾ. ಮುಂದೆ ಯಾರಾದರೂ ತುಂಬ ಲೆಂದಿ ಫಿಲ್ಮ್ ಮಾಡ್ತೀನಿ ಅಂದ್ರೂ ಎಲ್ಲೂ ಬೋರ್ ಆಗದೆ ಇರೋ ಥರ ಮಾಡೋಕ್ಕೆ ಈ ಥರ ಇಟ್ಟಾಗ ತುಂಬ ನಮಗೆ ಬೋರ್ ಅನಿಸಲ್ಲ. ಒಂದು ಚಾಪ್ಟರ್ ವೈಸ್ ಹೋಗುತ್ತಾ, ಓಕೆ ಇದು ಚೆನ್ನಾಗಿದೆ ಅಂತ. ಆದ್ದರಿಂದ ಒಂದು ಅದ್ಭುತ ಎಕ್ಸಾಂಪಲ್ ಮಾತ್ರ ಇದು. ಮುಂದೆ ಇನ್ನು ಯಾರಾದರೂ 4 ಅವರು ಇನ್ನೂ 4 ಗಂಟೆ ಯಾರಾದರೂ ಫಿಲ್ಮ್ ಮಾಡಿದ್ರೂ ನಾವೇನು ಆಶ್ಚರ್ಯ ಪಡಬೇಕಾಗಿಲ್ಲ. ಏನಕ್ಕೆ ಇದೊಂದು ಒಳ್ಳೆಯ ಒಂದು ಎಕ್ಸಾಂಪಲ್ ಸೆಟ್ ಆಗಿದೆ. ಮೂವಿ ನೋಡಿದ ನಂತರ ನಂಗೆ ಏನು ಅನಿಸ್ತು ಅಂದರೆ, ಸೇಮ್ ಡೇನೇ ಟಾಕ್ಸಿಕ್ ರಿಲೀಸ್ ಮಾಡಬೇಕಂತ ಇದ್ರು. ರಿಲೀಸ್ ಮಾಡದೇ ಇರೋದು ಎಷ್ಟೋ ಒಳ್ಳೆ ಕೆಲಸ. ಟಾಕ್ಸಿಕ್ನ ಮುಂದಾಕ್ಬಿಟ್ಟು ತುಂಬ ಒಳ್ಳೆ ಕೆಲಸ ಮಾಡಿದ್ರು. ಏನಕ್ಕಂದರೆ ಇನ್ ಕೇಸ್ ಸೇಮ್ ಡೇ ರಿಲೀಸ್ ಆಗಿದ್ದರೆ, ಈವನ್ ಮೂವಿ ಚೆನ್ನಾಗಿದ್ದಿದ್ರೂ, ಟಾಕ್ಸಿಕ್ ಸಖತ್ತಾಗಿದ್ರೂ ತುಂಬ ಪ್ರಾಬ್ಲಮ್ ಆಗಿರೋದು. ಏನಕ್ಕಂದರೆ ಕಲೆಕ್ಷನ್ಗೆ ಎಲ್ಲ ರೀತಿಯೂ ಥಿಯೇಟರ್ ವೈಸ್ ಆಗಿರ್ಬೋದು ಎಲ್ಲದನ್ನೂ ಟಾಕ್ಸಿಗೆ ಪಕ್ಕ ಪ್ರಾಬ್ಲಮ್ ಆಗಿರೋದು. ಸೊ ಮೂವಿನ ಮುಂದೆ ಹಾಕ್ಬಿಟ್ಟು ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ.
ಒಂದೇ ಒಂದು ಬೇಜಾರು ಏನಂದರೆ, ಇಂಥ ಒಳ್ಳೆ ಮೂವಿನ ಕನ್ನಡಕ್ಕೆ ಡಬ್ ಮಾಡಿಬಿಟ್ಟು ನಮಗೆ ಕನ್ನಡದಲ್ಲಿ ನೋಡೋಕ್ಕೆ ಸಿಕ್ಕಿಲ್ಲ ಅನ್ನೋದೇ ಒಂದು ಬೇಜಾರು. ನಾನು ಇನ್ನೇ ಬುಕ್ ಮಾಡುವಾಗ ತುಂಬ ಫಾಸ್ಟ್ ಸ್ಪೀಡಲ್ಲಿ ಬುಕ್ ಆಗ್ತಾ ಇತ್ತು ಆ್ಯಕ್ಚುಲಿ ಕನ್ನಡ ವರ್ಷನ್ನು. ತುಂಬ ಸೀಟ್ಸು ಫಿಲ್ ಆಗಿತ್ತು. ಬಟ್ ಆಮೇಲೆ ಕ್ಯಾನ್ಸಲ್ ಆಯಿತು, ಮತ್ತು ನೋಡೋಕ್ಕಾಗಿಲ್ಲ. ಬೇರೆ ಈವನ್ ತೆಲುಗು, ತಮಿಳು, ಐ ಥಿಂಕ್ ಎಲ್ಲ ಸೌತ್ ಲ್ಯಾಂಗ್ವೇಜೂ ಕ್ಯಾನ್ಸಲ್ ಆಗಿದೆ ಅನ್ಕೊತೀನಿ. ಏನು ರೀಸನ್ನು ಗೊತ್ತಿಲ್ಲ. ಸೊ ಈ ಥರ ಆಗಬಾರ್ದು. ನಮಗೆ ಕನ್ನಡದಲ್ಲೇ ಸಿಕ್ಕರೆ ಇನ್ನೂ ಚೆನ್ನಾಗಿರುತ್ತೆ. ಮೇ ಬಿ ನಾವೇ ನೋಡಲ್ವೋ, ಕನ್ನಡದವರೇ ನೋಡಲ್ವೋ ಏನೋ ಗೊತ್ತಿಲ್ಲ. ಸೊ ಕನ್ನಡದಲ್ಲಿ ಸಿಕ್ಕಾಗ ಇನ್ನೂ ಚೆನ್ನಾಗಿರುತ್ತೆ. ಐ ಥಿಂಕ್ ನಾನು ನೋಡಿದಾಗ JP ನಗರದಲ್ಲಿ ಯಾವುದೋ ಒಂದು ಥಿಯೇಟ್ರಲ್ಲಿ ಕನ್ನಡ ವರ್ಷನ್ ಇತ್ತು, ಬಟ್ ಅದೂ ಫುಲ್ ಆಗಿತ್ತು. ಸೊ ಆಮೇಲೆ ನಂಗೆ ನಿಯರಲ್ಲಿ ಯಾವುದೂ ಇದ್ದಿರಲಿಲ್ಲ. ಸೊ ನೀವು ಯಾರಾದರೂ ನೋಡೋದಿದ್ದರೆ ದಯವಿಟ್ಟು ಕನ್ನಡದಲ್ಲೇ ನೋಡಿ, ಕನ್ನಡ ವರ್ಷನ್ ನೋಡಿ, ಚೆನ್ನಾಗಿರುತ್ತೆ, ಅದ್ಭುತವಾಗಿರುತ್ತೆ. ಹಾಗೆ ನಿಮಗೆ ಲ್ಯಾಂಗ್ವೇಜ್ ಬಂದರೆ ನೋಡಿ, ಏನು ಪರವಾಗಿಲ್ಲ, ಹಿಂದಿನೂ ನೋಡ್ಬೋದು. ಸೊ ಕನ್ನಡ ಹಿಂದಿ ಬರದೇ ಇರೋರು ಕನ್ನಡದಲ್ಲೇ ನೋಡಿ, ಈ ಸುಮ್ಮನೆ ಹಿಂದಿ ನೋಡಿಬಿಡಿ. ಯಾಕಂದರೆ ಪ್ರತಿಯೊಂದು ನೋಡೂ ನಿಮ್ಗೆ ಅರ್ಥ ಆಗಬೇಕು, ಆವಾಗಲೇ ಮಜಾ ಇರೋದು. ಸೊ ಎಲ್ಲರೂ ನೋಡಿ. ಹಾಗೆ ಯಾರಿಗೆಲ್ಲ ಸಬ್ಸ್ಕ್ರೈಬ್ ಮಾಡಬೇಕು ಅನಿಸಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಧನ್ಯವಾದಗಳು, ಮತ್ತೆ ಸಿಗೋಣ.